ನಮಸ್ಕಾರ ವೀಕ್ಷಕರೇ. ಚುನಾವಣೆ ಮುಗಿದು ರಿಸಲ್ಟ್ ಬಂದು ಈಗ ಹೊಸ ಸರ್ಕಾರ ರಚಿಸುವತ್ತ ಎಲ್ಲರೂ ಚಿತ್ತ ನೆಟ್ಟಿದ್ದಾರೆ. ಮಳೆ ನಿಂತರೂ ಹನಿ ನಿಂತಿಲ್ಲ ಅನ್ನೋ ಹಾಗೆ ಚುನಾವಣೆ ಫಲಿತಾಂಶದ ಬಳಿಕವೂ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇವೆ. ಅದರಲ್ಲಿ ಮೊದಲನೆಯದ್ದು ಹಾಲಿ ಸಿಎಂಗಳ ಸೋಲು. ಇದು ಸಾಧಾರಣ ಅಂತ ಅನ್ನಿಸಿಕೊಳ್ಳದೆ ಅತ್ಯಂತ ವ್ಯಾಪಕ ವಿರೋಧ, ಜನಾಕ್ರೋಶ ಇದ್ದಾಗ ಮಾತ್ರವೇ ಇದು ಸಾಧ್ಯ ಅನ್ನೋ ವ್ಯಾಖ್ಯಾನ ಬಂದಿದೆ. ಒಬ್ಬೊಬ್ಬ ಸಿಎಂ ಸೋಲಿನ ಹಿಂದೆ ಒಂದೊಂದು ರೀತಿಯ ಕಾರಣಗಳಿವೆ. ಅದನ್ನ ಕೆದಕುತ್ತಾ ಹೋದ್ರೆ ಜನರ ಕಣ್ಣಿಗೆ ಮಣ್ಣೆರಚಿ ಹೆಚ್ಚು ಸಮಯ ಆಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ತಾತ್ಪರ್ಯ ಸಿಗ್ತಾ ಇದೆ. ಹಾಗೆ ಇನ್ನೊಂದು ಕಡೆ ಕಾಂಗ್ರೆಸ್ ಗೆದ್ದ ಕ್ಷೇತ್ರಗಳನ್ನ ನೋಡಿದಾಗ ಬೆಚ್ಚಿ ಬೀಳಿಸೋ ಅಂಶ ಹೊರಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ರಾಜಕೀಯ ಯಾವ ರೀತಿ ಬದಲಾಗಲಿದೆ ಅನ್ನೋದರ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಎಲೆಕ್ಷನ್ ಅನ್ನೋದು ಕೇವಲ ಸೋಲು ಗೆಲುವಿನ ಲೆಕ್ಕ ಅಲ್ಲ. ಹಿಂದೆ ಆಗಿದ್ದನ್ನ ನೆನಪಿಸೋದರ ಜೊತೆಗೆ ಮುಂದೆ ಹೇಗಿರಬೇಕು ಅನ್ನೋದನ್ನ ಅರಿವಿಗೆ ತರೋ ಅಗ್ನಿ ಪರೀಕ್ಷೆ. ಈಗ ಗೆಲುವಿನ ಅಲೆಯಲ್ಲಿ ಕುಣಿದಾಡ್ತಾ ಇರುವವರು ಹೇಗಿದ್ದಾರೋ, ಸೋತವರು 5 ವರ್ಷಗಳ ಹಿಂದೆ ಇದೇ ರೀತಿ ಜಾಲಿ ಮೋಡ್ನಲ್ಲಿದ್ರು. ಅದನ್ನ ಗಮನಿಸದೆ ಗೆಲುವಿನ ಖುಷಿಯಲ್ಲಿದ್ರೆ ಮುಂದೆ ಇದೇ ಪಾಡು ನಮ್ಮದು ಅನ್ನೋದನ್ನ ಅರಿತುಕೊಂಡವರು ರಾಜಕೀಯದಲ್ಲಿ ಸರ್ವೈವ್ ಆಗ್ತಾರೆ. ಈಗ ಅಂತ ಸ್ಟ್ರಾಂಗ್ ಮೆಸೇಜ್ ಒಂದು ನಿನ್ನೆ ಗೆದ್ದವರಿಗೆ ಸಿಗ್ತಾ ಇದೆ. ನಿನ್ನೆ ಸಂಜೆ ತನಕ ಕೌಂಟಿಂಗ್ ಮುಂದುವರೆದಿದ್ದು ಫೈನಲ್ ರಿಸಲ್ಟ್ ಏನು ಅನ್ನೋದನ್ನ ಮೊದಲು ತಿಳಿಸಿ ನಂತರ ಈ ಬಗ್ಗೆ ಹೇಳ್ತಾ ಹೋಗ್ತೀವಿ. ವೆಸ್ಟ್ ಬೆಂಗಾಲ್ನಲ್ಲಿ 293 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆದಿದ್ದು ಈ ಪೈಕಿ ಬಿಜೆಪಿ 207, ಟಿಎಂಸಿ 80, ಕಾಂಗ್ರೆಸ್ 2, ಸಿಪಿಎಂ 1. ತಮಿಳುನಾಡು 234 ಕ್ಷೇತ್ರಗಳ ಪೈಕಿ ಟಿವಿಕೆ 108, ಡಿಎಂಕೆ 59, ಎಐಎಡಿಎಂಕೆ 47, ಕಾಂಗ್ರೆಸ್ 5, ಬಿಜೆಪಿ 1. ಅಸ್ಸಾಂ 126 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 102, ಕಾಂಗ್ರೆಸ್ 19, ಎಐಯುಡಿಎಫ್ಗೆ 2. ಕೇರಳ 140 ಕ್ಷೇತ್ರಗಳ ಪೈಕಿ ಯುಡಿಎಫ್ಗೆ 102, ಎಲ್ಡಿಎಫ್ ಒಕ್ಕೂಟಕ್ಕೆ 35 ಹಾಗೂ ಬಿಜೆಪಿಗೆ 3. ಪುದುಚೇರಿಯಲ್ಲಿ 30 ಕ್ಷೇತ್ರಗಳ ಪೈಕಿ ಎಐಎನ್ಆರ್ಸಿ 12, ಬಿಜೆಪಿ 4 ಹಾಗೂ ಕಾಂಗ್ರೆಸ್ 1. ಇನ್ನು ಎಲೆಕ್ಷನ್ ನಲ್ಲಿ ಸೋಲು ಕಂಡ ಹಾಲಿ ಸಿಎಂಗಳ ಪೈಕಿ ಟಾಪ್ ರೇಟೆಡ್ ನಾಯಕಿ ಮಮತಾ ಬ್ಯಾನರ್ಜಿ. ಭವಾನಿಪುರದಲ್ಲಿ ಸ್ಪರ್ಧಿಸಿದ್ದ ಮಮತಾ ಬ್ಯಾನರ್ಜಿ ವಿರುದ್ಧ ಕಣಕ್ಕಿಳಿದಿದ್ದು ಬಿಜೆಪಿಯ ಸುವೇಂದು ಅಧಿಕಾರಿ. ಅತ್ಯಂತ ಕುತೂಹಲ ಹುಟ್ಟಿಸಿದ್ದ ಈ ಕಾಳಗದಲ್ಲಿ ಅಂತಿಮವಾಗಿ ಗೆದ್ದಿದ್ದು ಸುವೇಂದು ಅಧಿಕಾರಿ, ಅರ್ಥಾತ್ ಸೋತಿದ್ದು ಮಮತಾ ಬ್ಯಾನರ್ಜಿ. ಅದು ಕೂಡ 100 ವೋಟ್ಗಳಿಂದ ಅಲ್ಲ, ಬರೋಬ್ಬರಿ 15,000 ವೋಟ್ಗಳ ಅಂತರದಿಂದ. ಕೌಂಟಿಂಗ್ ಟ್ಯಾಲಿ ಓಪನ್ ಆಗಿ ಹಲವು ಸುತ್ತುಗಳಲ್ಲಿ ಬಹಳ ಟಫ್ ಕಾಂಪಿಟೇಷನ್ ಇತ್ತು. ಎಷ್ಟೋ ಸುತ್ತುಗಳಲ್ಲಿ ಮಮತಾ ಬ್ಯಾನರ್ಜಿ ಮುನ್ನಡೆ ಸಾಧಿಸಿದ್ರು. ಇದನ್ನ ನೋಡಿ ರಾಜ್ಯ ಸೋತರು ಅಂತಿಮವಾಗಿ ತಮ್ಮ ಕ್ಷೇತ್ರವನ್ನಾದ್ರೂ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಮಟ್ಟಿಗೆ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಕೊನೆ ಹಂತ ಬಂದಾಗ ಇನ್ನೇನು ಕೆಲವೇ ಸುತ್ತುಗಳು ಬಾಕಿ ಇದೆ ಅನ್ನೋವಾಗ ಸುವೇಂದು ಲೀಡ್ ತಗೊಂಡ್ರು. ಒಂದು ಸಲ ಸುವೇಂದು ಮುಂದಕ್ಕೆ ಹೋಗಿದ್ದೆ ತಡ ಮತ್ತೆ ಮಮತಾ ಮುಂದಕ್ಕೆ ಹೋಗ್ಲೇ ಇಲ್ಲ. ಇನ್ನು ಗೆಲ್ಲೋದು ಕಷ್ಟ ಅನ್ನೋದು ಅರಿವಿಗೆ ಬರ್ತಾ ಇದ್ದ ಹಾಗೆ ಮಮತಾ ನನ್ನ ಮೇಲೆ ಹಲ್ಲೆ ಆಗಿದೆ, 100 ಸೀಟ್ಗಳಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಮಾಧ್ಯಮದ ಮುಂದೆ ಡ್ರಾಮಾ ಮಾಡಿ ಎಸ್ಕೇಪ್ ಆದ್ರು. ಅಂತಿಮವಾಗಿ 15,000 ವೋಟ್ಗಳಿಂದ ಸುವೇಂದು ಗೆದ್ದು ಬೀಗಿದ್ರು. ಎಲೆಕ್ಷನ್ಗೂ ಮೊದಲೇ ಸುವೇಂದು ನಾನು 20,000 ವೋಟ್ಗಳ ಅಂತರದಿಂದ ಗೆಲ್ಲಬಹುದು ಅನ್ನೋದನ್ನ ಹೇಳ್ತಾ ಇದ್ರು. ಫೈನಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಗೆಲುವು ಸಿಕ್ಕಿದೆ. ಬಂಗಾಳದಲ್ಲಿ ಆಡಳಿತ ವಿರೋಧಿ ಅಲೆ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದಕ್ಕೆ ಇದು ಅತ್ಯಂತ ಸ್ಪಷ್ಟ ಉದಾಹರಣೆ. ಒಂದು ಕಡೆ 77 ಸೀಟ್ ಗಳಿಸಿದ್ದ ಬಿಜೆಪಿ 207ಕ್ಕೆ ಹೋಗಿದ್ದು ಟಿಎಂಸಿ ನಮಗೆ ಬೇಡವೇ ಬೇಡ ಅನ್ನೋ ಜನಾದೇಶ. 15,000 ಮತಗಳ ಅಂತರದಿಂದ ಮಮತಾ ಸೋತಿದ್ದು ಅವರನ್ನ ಸೋಲಿಸಲೇಬೇಕು ಅಂತ ಹಠ ಹೊತ್ತಿದ್ದವರ ನಿರ್ಧಾರ. ಕಳೆದ ಬಾರಿ ನಂದಿಗ್ರಾಮದಲ್ಲಿ ಮಮತಾ ಸೋತಾಗ್ಲೇ ಅವರ ವಿರುದ್ಧ ಜನಾದೇಶ ಇದೆ ಅನ್ನೋದು ಸ್ಪಷ್ಟ ಆಗಿತ್ತು. ಆದ್ರೆ ಆ ಹೊತ್ತಲ್ಲಿ ಪಕ್ಷಕ್ಕೆ ಜಾಸ್ತಿ ಸೀಟ್ ಬಂದಿದ್ರಿಂದ ಬೈ ಎಲೆಕ್ಷನ್ ಮೂಲಕ ಮರ್ಯಾದೆ ಉಳಿಸ್ಕೊಂಡ್ರು. ಆದ್ರೆ ಈ ಬಾರಿ ಅದ್ಯಾವುದಕ್ಕೂ ಅವಕಾಶವೇ ಇಲ್ಲ. ಬ್ಯಾಗು ಹಿಡಿ ಮನೆಗೆ ನಡಿ ಅನ್ನೋ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅಂದಹಾಗೆ ಸುವೇಂದು ಕೇವಲ ನಂದಿಗ್ರಾಮದಲ್ಲಿ ಮಾತ್ರ ಸ್ಪರ್ಧಿಸೋದಕ್ಕೆ ನಿರ್ಧಾರ ಮಾಡಿದ್ರು. ಆದ್ರೆ ಹೈಕಮಾಂಡ್ ಖುದ್ದು ಅವರನ್ನ ಭವಾನಿಪುರದಲ್ಲೂ ಕಣಕ್ಕಿಳಿಸಿತ್ತು. ಬಂಗಾಳದ ಮನೆಮಗಳು ಅಂತಿದ್ದ ಮಮತಾರನ್ನ ಎಷ್ಟು ಜನ ಪ್ರೀತಿ ಮಾಡ್ತಾರೆ ನೋಡೇ ಬಿಡೋಣ ಅಂತ ಬಿಜೆಪಿ ಸವಾಲ್ ಹಾಕಿ ಗೆದ್ದಿದೆ. ಮಮತಾ ಸೋಲೋದಕ್ಕೆ ಕಾರಣಗಳು ಒಂದೆರಡಲ್ಲ. ಅತ್ಯಂತ ಕ್ರೂರ ನಾಯಕಿ ಅನ್ನೋದನ್ನ ಅಧಿಕೃತವಾಗಿ ಎಲ್ಲೂ ಉಲ್ಲೇಖಿಸದೇ ಇದ್ರು. ಬಂಗಾಳದ ಪ್ರಜೆಗಳನ್ನ ಕೇಳಿದ್ರೆ ಅದನ್ನೇ ಹೇಳ್ತಾ ಇದ್ರು. ಇಷ್ಟು ದಿನ ಬಾಯಿ ಬಿಟ್ರೆ ಎಲ್ಲಿ ಗೂಂಡಾಗಳು ಬರ್ತಾರೋ ಅನ್ನೋ ಹೆದರಿಕೆಯಿಂದ ಸುಮ್ನಿರ್ತಾ ಇದ್ರು. ಆದ್ರೆ ಈಗ ಬಿಜೆಪಿ ಬಂದಿರೋದ್ರಿಂದ ನೇರವಾಗಿಯೇ ಮಮತಾ ಕಥೆಗಳನ್ನ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕಿಯಂತೆ ರಾರಾಜಿಸಿದ್ದ ಮಮತಾರನ್ನ ಸೋಲಿಸೋದಕ್ಕೆ ಅಲ್ಲಿನ ಜನರು ಕಾದು ಕೂತಿದ್ರು. ಅಭಿವೃದ್ಧಿ ಇಲ್ಲ, ಜನರ ಮೇಲೆ ಕಾಳಜಿ ಇಲ್ಲ, ಕೇವಲ ಓಲೈಕೆ, ಭ್ರಷ್ಟಾಚಾರ, ಲೂಟಿ. ಯಾರಾದ್ರೂ ದನಿ ಏರಿಸಿದ್ರೆ ಅವರನ್ನ ಕೊಲ್ಲಿಸೋದು, ಹಲ್ಲೆ ಮಾಡೋದು, ಹಿಂದೂಗಳನ್ನ ವೋಟ್ ಮಾಡದಂತೆ ತಡೆಯೋದು, ತಮಗೆ ವೋಟ್ ಹಾಕದಿದ್ರೆ ಬಡಿಯೋದು. ಇದೇ ಮಾಡಿ 15 ವರ್ಷ ಆಳಿದ ಮಮತಾರನ್ನ ಹೇಗೆ ಮನೆಗೆ ಕಳಿಸ್ಬೇಕು ಹಾಗೆ ಕಳಿಸಿದ್ದಾರೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಎಷ್ಟೇ ಪವರ್ಫುಲ್ ಆಗಿದ್ರು ಸಂವಿಧಾನಕ್ಕೆ ಸವಾಲ್ ಹಾಕಿದ್ರೆ ಉಳಿಗಾಲ ಇಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಇನ್ನೊಬ್ಬ ಸಿಎಂ ಸ್ಟಾಲಿನ್
ಅಬಬಾ, ಒಂದು ಕಡೆ ಮಾಧ್ಯಮ, ಇನ್ನೊಂದು ಕಡೆ ಉದ್ಯಮ, ರಾಜಕೀಯದಲ್ಲೂ ಪ್ರಭಾವ. ಸ್ಟಾಲಿನ್ ಹಾಗೂ ಡಿಎಂಕೆಯನ್ನ ಅಲ್ಲಾಡಿಸೋದಕ್ಕೂ ಆಗುದಿಲ್ಲ ಅನ್ನೋ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ರು. ಅಹಂಕಾರ ಯಾವ ಮಟ್ಟಿಗೆ ಹೋಗಿತ್ತು ಅಂದ್ರೆ, ಪುತ್ರ ಉದಯನಿಧಿ ಸನಾತನ ಧರ್ಮವನ್ನ ನಾಶ ಮಾಡೋದಕ್ಕೆ ರೆಡಿಯಾಗಿದ್ರು. ಸನಾತನ ಧರ್ಮ ಅನ್ನೋದು ಯಾರದ್ದೋ ಅಪ್ಪನ ಮಗ ಆಗಿದ್ದಿದ್ರೆ ನಾಶ ಮಾಡ್ತೀನಿ ಅನ್ನೋ ಮಾತಾಡ್ಬೋದು. ಆದ್ರೆ ಎಲ್ಲಾ ಅಪ್ಪಂದಿರು ತಾತಂದಿರಿಗೆ ಹೇಗೆ ಬದುಕಬೇಕು, ಸತ್ತಾಗ ಗುಂಡಿ ತೋಡ್ಬೇಕಾ ಅಥವಾ ಬೆಂಕಿ ಹಾಕಿ ಸುಡ್ಬೇಕಾ ಅನ್ನೋ ನೆಲಗಟ್ಟನ್ನ ಹಾಕಿ ಕೊಟ್ಟಿರೋ ಪರಂಪರೆಯನ್ನ ಅವಮಾನ ಮಾಡಿದ್ರೆ ಸರ್ವೈವ್ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಸೋಲು ಹೇಳಿದಂತಿದೆ. ತಮ್ಮದೇ ಕ್ಷೇತ್ರ ಕಳತ್ತೂರ್ನಲ್ಲಿ ಟಿವಿಕೆ ಅಭ್ಯರ್ಥಿ ಬಾಬು ವಿರುದ್ಧ ಸ್ಟಾಲಿನ್ಗೆ ಸೋಲಾಗಿದೆ. ಬರೋಬ್ಬರಿ 8,750 ಮತಗಳ ಅಂತರದಲ್ಲಿ ಟಿವಿಕೆ ಅಭ್ಯರ್ಥಿ ಜಯಿಸಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಸ್ಟಾಲಿನ್ 3 ಬಾರಿ ಗೆದ್ದಿದ್ರು. ಆದ್ರೆ ತಮ್ಮ ಕ್ಷೇತ್ರದ ಜನರಿಗೆ ಈ ಸಿಎಂ ಬೇಡ ಅನ್ನೋದನ್ನ ವೋಟ್ ಮೂಲಕ ಹೇಳಿದ್ದಾರೆ. ಅಂದಹಾಗೆ ಈ ಬಾಬು ಒಂದು ಕಾಲದಲ್ಲಿ ಸ್ಟಾಲಿನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಈ ಬಾರಿ ಟಿವಿಕೆಯಿಂದ ಸ್ಪರ್ಧೆ ಮಾಡಿದ್ರು. ಸ್ಟಾಲಿನ್ ಪುತ್ರ ಉದಯನಿಧಿ ಚೇಪಾಕ್ನಲ್ಲಿ ಜಯಿಸಿದ್ರು. ಈ ಸೋಲಿನ ಮುಂದೆ ಅದು ಸಮಾಧಾನಕರ ಅಂತ ಅನ್ನಿಸ್ಕೊಳ್ತಾ ಇದೆ ಅಷ್ಟೇ. ಯಾಕೆ ಸೋಲಾಯ್ತು ಅಂತ ನೋಡ್ತಾ ಹೋದ್ರೆ, ಹಿಂದೂ ವಿರೋಧ ಅನ್ನೋದು ಲಿಸ್ಟ್ ನಲ್ಲಿ ಲಾಸ್ಟ್ ಗೆ ಬರ್ಬೋದು. ಯಾಕಂದ್ರೆ ತಮಿಳುನಾಡಿನ ಜನರಿಗೆ ಇನ್ನೂ ಹಿಂದುತ್ವ ಅರಿವಿಗೆ ಬಂದಿಲ್ಲ ಅನ್ನೋ ಟಾಕ್ ಇದೆ. ಆದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಭಿವೃದ್ಧಿ ಇಲ್ಲ, ವಿಪರೀತ ಓಲೈಕೆ, ಡಿಎಂಕೆ ಕಾಲದಲ್ಲಿ ಆದ ಕ್ರೈಮ್ಗಳು, ಹಗರಣಗಳು, ಡ್ರಗ್ಸ್, ಹೀಗೆ ಸಾಕಷ್ಟು ವಿಚಾರಗಳಿವೆ. ಅದೇ ರೀತಿ ಕಾರ್ತಿಕ ದೀಪ ವಿಚಾರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ಕೆಲಸ ಸ್ಟಾಲಿನ್ ಕಡೆಯಿಂದ ಆಗಿತ್ತು. ಈಗ ಅದಕ್ಕೆ ಬೆಲೆ ತೆತ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಇಡೀ ತಮಿಳುನಾಡನ್ನ ಮುಷ್ಟಿಯಲ್ಲಿ ಇಟ್ಕೊಳ್ತೀನಿ ಅನ್ನೋ ಉತ್ಸಾಹ ತೋರೋ ಡಿಎಂಕೆ ಇದುವರೆಗೂ ಸತತ 2ನೇ ಬಾರಿ ಅಧಿಕಾರಕ್ಕೆ ಬಂದಿದ್ದಿಲ್ಲ. ಈ ಬಾರಿಯೂ ಕೂಡ ಬರಲಿಲ್ಲ. ಈ ಮಧ್ಯೆ ಕಾಂಗ್ರೆಸ್ ಜಯಿಸಿರೋ ಕ್ಷೇತ್ರಗಳಿಂದ ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಕೇರಳ, ಅಸ್ಸಾಂ ಸೇರಿ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸುಮಾರು 90 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದೆ. ಈ ಪೈಕಿ ಕೇವಲ 12 ಶಾಸಕರು ಮಾತ್ರ ಹಿಂದೂ ಆಗಿದ್ದು, ಬಾಕಿ ಎಲ್ಲರೂ ಮುಸ್ಲಿಂ ಹಾಗೂ ಅಲ್ಪಸಂಖ್ಯಾತರಾಗಿದ್ದಾರೆ. ಅಸ್ಸಾಂನಲ್ಲಂತೂ 19 ಕ್ಷೇತ್ರಗಳ ಪೈಕಿ ಹಿಂದೂ ನಾಯಕ ಒಬ್ಬ. ಇದು ಶಾಕಿಂಗ್ ಎನಿಸ್ಕೊಳ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ತಾನು ಜಾತ್ಯತೀತ ಅಂತ ಹೇಳ್ಕೊಂಡು ಓಡಾಡುತ್ತೆ. ಅದು ನಿಜವೇ ಆಗಿದ್ದಿದ್ರೆ ಕನಿಷ್ಠ 40 ಶಾಸಕರಾದ್ರೂ ಹಿಂದೂಗಳಿರ್ಬೇಕಿತ್ತು. ಆದ್ರೆ ಕಂಪ್ಲೀಟ್ ಮುಸ್ಲಿಂ ಸಮುದಾಯಕ್ಕೆ ಡಿಪೆಂಡ್ ಆಗಿರೋ ಕಾಂಗ್ರೆಸ್ ಅವರು ಯಾರಿಗೆ ವೋಟ್ ಹಾಕಬಹುದೋ ಅಂತವರನ್ನೇ ನಿಲ್ಲಿಸೋ ಅನಿವಾರ್ಯತೆಗೆ ಬಂದಿದೆ. ಕೆಲ ವರ್ಷಗಳ ಹಿಂದೆ ಕಾಂಗ್ರೆಸ್ನಿಂದ ಯಾರೇ ನಿಂತರೂ ವೋಟ್ ಬ್ಯಾಂಕ್ ಸಮುದಾಯ ಬೆಂಬಲಿಸುತ್ತೆ ಅನ್ನೋ ರೀತಿ ಇತ್ತು. ಆದ್ರೆ ಈಗ ಜನಸಂಖ್ಯೆ ಜಾಸ್ತಿ ಇರೋ ಕಡೆ ತಮ್ಮ ಅಭ್ಯರ್ಥಿ ನಿಂತ್ರೆ ಮಾತ್ರ ಬೆಂಬಲ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿರೋ ಮಾಹಿತಿ ಇದೆ. ಇದೇ ಕಾರಣಕ್ಕೆ ಮೋದಿ ಹಾಗೂ ಬಿಜೆಪಿ ಪ್ರಮುಖ ನಾಯಕರು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಬದಲಾಗಿ ನಕ್ಸಲ್ ಹಾಗೂ ಮುಸ್ಲಿಂ ಲೀಗ್ ಗಿಂತ ಒಂದು ಹಂತ ಮುಂದಕ್ಕೆ ಹೋಗಿದೆ ಅಂತ ಬೊಟ್ಟು ಮಾಡಿದ್ದು ಅನ್ನೋ ರೀತಿಯ ಚರ್ಚೆಗಳಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ಗೆ ಇರೋ ಒಂದೇ ಒಂದು ಅಡ್ವಾಂಟೇಜ್ ಅಂದ್ರೆ ಅದು ಎಲ್ಲಾ ಹಿಂದೂಗಳು ಬುದ್ಧಿವಂತರಲ್ಲ ಅನ್ನೋದು. ಹಿಂದುತ್ವವನ್ನ ವಿರೋಧಿಸೋದೇ ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಅದಕ್ಕೆ ಹೌದು ಅನ್ನೋದಕ್ಕೆ 100ರಲ್ಲಿ 40 ಹಿಂದೂಗಳು ರೆಡಿ ಇರ್ತಾರೆ. ಆ 40 ಜನರು ಏನಾದ್ರೂ ಮಾಡ್ಕೊಳ್ಳಿ ನಮಗ್ಯಾಕೆ ಅಂತ ಸುಮ್ಮನಾಗೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಆ 40 ಜನರ ನಿರ್ಧಾರದಿಂದ ಉಳಿದ 60 ಜನರ ಪ್ರಾಣಕ್ಕೆ, ದೇಶಕ್ಕೆ ಕಂಟಕ ಬರುತ್ತೆ ಅನ್ನೋ ಟಾಕ್ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.